ಸ್ವಾಗತ. ಬಡವರ ಪಾಲಿನ ಸಂಜೀವಿನಿಯಾಗಿರುವಂತಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಇದೀಗ ಮತ್ತೊಮ್ಮೆ ತುಂಬಾ ಚರ್ಚೆಯಾಗ್ತಾ ಇದೆ. ಯಾಕಂದ್ರೆ ಬಾಣಂತಿಯರ ಪಾಲಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಸಂಜೀವಿನಿಯಾಗಿ ಮಾರ್ಪಾಡಾಗಿದೆ. ಇಡೀ ರಾಜ್ಯದಾದ್ಯಂತ ಬಾಣಂತಿಯರ ಸಾವುಗಳ ಸರಣಿ ಹೆಚ್ಚಳವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಬಾಣಂತಿಯರ ಒಂದೇ ಒಂದು ಸಾವು ಪ್ರಕರಣಗಳು ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದೇ ಒಂದು ಬಾಣಂತಿಯರ ಸಾವಿನ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಬಾಣಂತಿಯರ ಸಾವಿನ ಪ್ರಕರಣದಿಂದಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಹೈ ಅಲರ್ಟ್ ಆಗಿದೆ. ಈವರೆಗೆ ಬಡವರ ಸಂಜೀವಿನಿ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಏನು ಸಿಕ್ಕಿತ್ತು ಅದನ್ನ ಮತ್ತೆ ಕಾಪಾಡಿಕೊಂಡು ಹೋಗ್ತಾ ಇದೆ. ನೂರಾರು ಹೆರಿಗೆಗಳಾದರೂ ಕೂಡ ಒಂದೇ ಒಂದು ಸಾವಿನ ಪ್ರಕರಣಗಳು ದಾಖಲಾಗದಂತೆ ವೈದ್ಯರು ಎಚ್ಚರಿಕೆಯನ್ನ ವಹಿಸಿದ್ದಾರೆ. 2025ರ ಜನವರಿ ತಿಂಗಳಲ್ಲಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬರೋಬ್ಬರಿ 948 ಹೆರಿಗೆಗಳಾಗಿತ್ತು. 948 ಹೆರಿಗೆಗಳನ್ನು ಮಾಡಿಸುವಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಯಶಸ್ವಿಯಾಗಿತ್ತು. ಇದರಲ್ಲಿ ಬಾಣಂತಿಯರ ಪ್ರಾಣಕ್ಕೆ ಕುತ್ತು ಬರದ ರೀತಿಯಲ್ಲಿ ಮುತುವರ್ಜಿಯನ್ನು ಕೂಡ ವಹಿಸಲಾಗಿತ್ತು. ನುರಿತ ಹೆರಿಗೆ ತಜ್ಞರ ತಂಡದಿಂದ ಅತ್ಯಂತ ಜಾಗರೂಕವಾಗಿ ಹೆರಿಗೆ ಮಾಡಿಸಲಾಗಿತ್ತು. ಕಿಮ್ಸ್ ಆಸ್ಪತ್ರೆಯ ಈ ಕಾರ್ಯಕ್ಕೆ ಸಾರ್ವಜನಿಕರು ಈಗ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆಗಾಗ್ಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ತುಂಬ ಚರ್ಚೆಗೆ ಬರುತ್ತೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಬಡವರ ಪಾಲಿನ ಸಂಜೀವಿನಿ ಅಂತಲೇ ಹೆಸರು ಕೂಡ ಮಾಡಿದೆ. ಅದೇ ರೀತಿಯಾಗಿ ಹೆಸರುವಾಸಿಯಾಗಿರುವಂತಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಈಗ ಮತ್ತೊಮ್ಮೆ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಒಂದೆರಡಲ್ಲ ಸರಿಸುಮಾರು 900ಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿಸಲಾಗಿದೆ. ಆದರೆ ಒಂದೇ ಒಂದು ಸಾವು ಪ್ರಕರಣಗಳು ಅಂದರೆ ಬಾಣಂತಿಯರ ಸಾವು ಪ್ರಕರಣಗಳು ದಾಖಲಾಗಿಲ್ಲ ಅನ್ನುವಂಥದ್ದು ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಮತ್ತೊಂದು ಹೆಗ್ಗಳಿಕೆಯ ವಿಚಾರ. ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವಂತಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಈಗ ಮತ್ತೊಂದು ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಅದರಲ್ಲೂ ಇಡೀ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಬಾಣಂತಿಯರ ಸಾವಿನ ಒಂದು ಸರಣಿ ಸಾವಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ತುಂಬ ಮುತುವರ್ಜಿಯಿಂದ ಕೆಲಸವನ್ನ ಮಾಡುತ್ತಾ ಇದೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಕಿಮ್ಸ್ ಆಸ್ಪತ್ರೆಯ ವೈದ್ಯರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ವೈದ್ಯರು ಕೇಳಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಒಂದು ಒಳ್ಳೆಯ ಸಾಧನೆ ಮಾಡಿದೆ ಏನು ಎಂಬುದರ ಬಗ್ಗೆ ಇಲ್ಲಂದರೆ ನಮ್ಮ ಜೊತೆ ಈಗ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರಾದಂತಹ ಡಾಕ್ಟರ್ SF ಕಮ್ಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಜನವರಿ ತಿಂಗಳಲ್ಲಿ ಒಂದು ಅದ್ಭುತ ಸಾಧನೆ ಮಾಡಿದೆ ಸರ್. ಏನು ಸರ್ ಅದು? ಜನವರಿ ತಿಂಗಳಲ್ಲಿ ಅಂದರೆ 2025 ಈ ವರ್ಷದ ಮೊದಲ ತಿಂಗಳಿನಲ್ಲಿ 948 ನಮ್ಮಲ್ಲಿ ಡೆಲಿವರಿ ಆಗಿರ್ತವೆ. ಅದರಲ್ಲಿ ಒಂದು ಬಾಣಂತಿಯರ ಸಾವು ಸಂಭವಿಸಿಲ್ಲ. ಇದಕ್ಕೆ ಎಲ್ಲ ಕಾರಣ ನಮ್ಮ MCH ಅಂದರೆ OBC ಡಿಪಾರ್ಟ್ಮೆಂಟು ಪ್ಲಸ್ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ಸ್ನ ಒಂದು ಬೇಸಿಕ್ ಅಪ್ಗ್ರೇಡೇಷನ್ ಫೆಸಿಲಿಟಿ ಇರ್ಬೋದು ಮತ್ತು ಎಲ್ಲ ವೈದ್ಯರ ತಂಡ ಒಂದು ಟೀಮ್ ವರ್ಕಾಗಿ ಬೋತ್ ಮೆಡಿಕಲ್, ಪ್ಯಾರಾಮೆಡಿಕಲ್, ನರ್ಸಿಂಗ್ ಎಲ್ಲರ ಒಂದು ಸತತ ಪ್ರಯತ್ನದೊಂದಿಗೆ ಒಂದು ಈ ಜನವರಿ ತಿಂಗಳಲ್ಲಿ ಗರ್ಭಿಣಿಯರ ಸಾವಾಗಿಲ್ಲ. ಇದೇ ರೀತಿಯಾಗಿ ಈ ಹೋದ ವರ್ಷಕ್ಕಿಂತ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈ ಥರ ಈ ಬಾಣಂತಿಯರ ಸಾವಿನ ಪ್ರಮಾಣ ಇನ್ನೂ ಕಡಿಮೆ ಆಗಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ನಾವೆಲ್ಲವನ್ನು ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ. 1,000 ಸಮೀಪ ಹೆರಿಗೆಗಳಾಗಿವೆ. ಒಂದು ಸಹ ಇಲ್ಲಂದ್ರೆ ಸಾವಿರದ ಬಹಳಷ್ಟು ಖುಷಿ ವಿಚಾರ ಸರ್. ಹೌದು, ಇದಕ್ಕೆ ಎಲ್ಲ ಕಾರಣ ಈ ನಮ್ಮ ಸರ್ಕಾರ ವತಿಯಿಂದ ಎಲ್ಲ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಮತ್ತು ಈ ಕೇರ್ ಅಂತ ಹೇಳ್ತೇವೆ ನಾವು, ಅಂದರೆ ಈ ಮಲ್ಟಿ ಸಿಸ್ಟಮ್ ಅಪ್ರೋಚ್, ವಿವಿಧ ತಜ್ಞರ ಒಂದು ಕೋಆರ್ಡಿನೇಟೆಡ್ ಟೀಮ್, ಅನಸ್ತೇಷಿಯಾ ವಿಭಾಗ ಆಗಿರ್ಬೋದು, ಇಂಟೆನ್ಸಿವ್ ಕೇರ್ ಯೂನಿಟ್ ಇರ್ಬೋದು ಮತ್ತು ನರ್ಸಿಂಗ್ ಎಲ್ಲರ ಒಂದು ಸೆಲ್ಫ್ಲೆಸ್ ಸರ್ವಿಸಿಂದ ಕಮಿಟೆಡ್ ಆಗಿ ಕೆಲಸ ಮಾಡೋದ್ರಿಂದ ಇದನ್ನು ಒಂದು ಬಾಣಂತಿಯರ ಸಾವು ಆಗಿಲ್ಲದ್ದು ಇದು ಎಲ್ಲರಿಗೂ ನಾನು ಸಂಸ್ಥೆಯ ನಿರ್ದೇಶಕನಾಗಿ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ನಾನು ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಪ್ರಮುಖವಾಗಿ ನೋಡಿದಾಗ ಅಂತಂದರೆ ಹುಬ್ಬಳ್ಳಿ ಅಂದರೆ ಕೇವಲ ಧಾರವಾಡ ಜಿಲ್ಲೆಯ ಜನತೆ ಮಾತ್ರ ಬರೋಂಗಿಲ್ಲ. ಉತ್ತರ ಕರ್ನಾಟಕದ 8 ಜಿಲ್ಲೆಯಿಂದ ಜನ ಇಲ್ಲಿ ಅಂದರೆ ಹೆರಿಗೆಗೆ ಬರ್ತಾರೆ, ಬೇರೆ ಬೇರೆ ಒಂದು ಚಿಕಿತ್ಸೆಗೆ ಬರ್ತಾರೆ. ಇದು 8 ಜಿಲ್ಲೆಯವರು ಇದ್ದಾರೆ ಸರ್. 948 ಹೆರಿಗೆ ಆದವರಲ್ಲಿ 948 ಹೆರಿಗೆ ಆದವರಲ್ಲಿ ಉತ್ತರ ಕರ್ನಾಟಕದ ಸುಮಾರು 8-9 ಜಿಲ್ಲೆಗಳಿಂದ ಬಂದಂಥ ರೋಗಿಗಳಿದ್ದಾರೆ. ಮತ್ತು ಹಲವಾರು ಅವರಿಗೆ ನಾವೇನು ಬುಕ್ಡು ಅನ್ಬುಕ್ಡ್ ಕೇಸ್ ಅಂತೀವಿ, ಮೆಡಿಕಲ್ ಪ್ರಾಬ್ಲಮ್ಮು,
ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್, ಇದು ನಮ್ಮ ಸಂಸ್ಥೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಸರ್ವಿಸ್ ಎಲ್ಲದೂ ಇರೋದರಿಂದ ಈ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ನಾವು ಮಾಡಿ ಇದನ್ನು ಸಾಧಿಸಲಿಕ್ಕೆ ಆಯಿತು ಅನ್ನೋದಕ್ಕೆ ನಾನು ಹೇಳಲು ಬಯಸುತ್ತೇನೆ. ಏನು ನಮ್ಮ ವೈದ್ಯರ ತಂಡ ಒಳ್ಳೆ ರೀತಿಯಾದಂತಹ ಒಂದು ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ಇಲ್ಲಿಂದರೆ ಸರ್ಕಾರ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬೇಕಾದಂತಹ ಎಲ್ಲ ಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನೀಡಿದೆ. ಹೀಗಾಗಿ ಇವತ್ತು ಬಾಣಂತಿಯರ ಸಾವಿನ ಸಂಖ್ಯೆಯನ್ನು ನೋಡಿದಾಗ ಇಲ್ಲಿ ಅಂತಾರೆ ಜನವರಿ ತಿಂಗಳಲ್ಲಿ ಒಂದೇ ಒಂದು ಆಗಿಲ್ಲ, ಇದು 0 ಆಗಿದೆ. ಹೀಗಾಗಿ ನಮಗೆ ಬಹಳಷ್ಟು ಇದು ಒಂದು ಹೆಮ್ಮೆಯ ವಿಚಾರ ಅನ್ನೋದು ನಿರ್ದೇಶಕರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಕೊಪ್ಪ, TV5 ಹುಬ್ಬಳ್ಳಿ.